ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ. ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ. ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ. ಅಪ್ಪನ್ನ ಚಕಾಪಿ ಕರ್ಕೊಂಡ್ಬಂದಿದ್ದೆ, ಬಸ್ ಹತ್ಸಿ ಇಲ್ಲಿಗೆ ಬಂದೆ. ಯಾಕೆ? ಏನಾಗಿದೆ? ಸ್ವಲ್ಪ ಹಾರ್ಟ್ ಸಮಸ್ಯೆ ಇದೆ, ಬ್ಲಾಕ್ಸ್ ಇದೆ, ಆಪರೇಷನ್ ಆಗಬೇಕು. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ. ಚೆನ್ನಾಗೇ ಇದ್ರು ರೋಗ ರೋಗ ಅಂತಂದು ನಿಜವಾಗಿಯೂ ರೋಗವೇ ಆಯಿತು. ಹೋಗಿ ನೋಡೋ ಮನಸ್ಸಿದೆ, ಹೇಳಿ ಹೋಗಿದ್ದಾರೆ. ನನಗೆ ಬೇಕಾದಾಗ ಹೇಳಿ ಕಳಿಸ್ತೀನಿ. ಹೇಳಿ ಕಳಿಸ್ಲಿ. ನಿನಗೊಂದು ಮಾತು ಹೇಳಬೇಕಿತ್ತು. ಹ್ಞೂ. ಅಪ್ಪನಿಗೆ 70 ಆಯಿತು. ಮನುಷ್ಯನಿಗೊಂದು ಕೊರಗಿದೆ, ಮನೆಯಲ್ಲಿ ಯಾವುದೇ ಸಮಾರಂಭ ಮಾಡಲಿಲ್ಲ ಅಂತ. ಸರಿನೇ. ನಿನ್ನ ಮದುವೆ ಹಾಗೆ, ವರ್ಷಾಳದ್ದು ಇನ್ನೊಂದು ರೀತಿ, ನನ್ನದು ಆಗಲೇ ಇಲ್ಲ. ಅದೇನೋ ಶಾಂತಿ ಅಂತ ಮಾಡ್ತಾರೆ, ಮಾಡಬಹುದಾ? ಮಾನಸ ಸಚಿನ್ ಹಾಗೆ ನಡೀತಿದೆ. ಇತ್ತೀಚೆಗೆ ಶಾರದಾ ಪ್ರಸಾದ್ ಆ ಕಡೆಗೆ ವಾಲಿದ್ದಾರೆ. ನನ್ನದು ಎಷ್ಟು ದಿನವೋ ಕಾಣೆ. ಸರಿ. ಇನ್ನು ವರ್ಷಳದ್ದು ಇಟ್ ಈಸ್ ಡೆಲಿಕೇಟ್ಲಿ ಬ್ಯಾಲೆನ್ಸ್ಡ್. ಯಾವಾಗ ಎಡವಟ್ಟಾಗುತ್ತೆ ಗೊತ್ತಿಲ್ಲ. ನೀನೊಂದು 6 ತಿಂಗಳು ಇಲ್ಲಿದ್ರೆ ಹೆಚ್ಚು. ಶಾರದಾ ಪ್ರಸಾದ್ ಹೇಳಿದ್ರಾ? ಹಾಗಂತ ಸುದ್ದಿ. ಹ್ಮ್. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಊರಲ್ಲಿ ಒಂದು ಫಂಕ್ಷನ್ ಮಾಡ್ಬಿಡೋಣ. ಅಪ್ಪನ ಎಲ್ಲ ನೆಂಟರಿಷ್ಟನ್ನ ಕರೆದ್ರಾಯ್ತು. ಡಾಕ್ಟರ್ ಅಂತಾರೆ ಮನುಷ್ಯ ಕೊರಗ್ತಾನೆ. ಒಂದೊಳ್ಳೆ ಸಮಾರಂಭ ಅಂತ ಆದ್ರೆ ಸ್ವಲ್ಪ ಮೂಡ್ ಇಂಪ್ರೂವ್ ಆಗುತ್ತೆ. ಏನು ಹೇಳ್ತೀಯಾ? ಅಪ್ಪನ ಬದುಕಿನ ಬಗ್ಗೆ ಮಗನ ಕಾಳಜಿ ನೋಡಿದ್ರೆ ಸಂತೋಷ ಆಗತ್ತೆ. ನನ್ನದೇನು ಅಭ್ಯಂತರ ಇಲ್ಲ, ಆಗಬಹುದು. ಒಂದು ಸತ್ಯ ಬೇಕು. ಇದು ನಿನ್ನ ನಿರ್ಣಯನ ಅಥವಾ ಶಾರದಾ ಪ್ರಸಾದ್ ಆಣತಿನ? ನಂಬಿಕೆನೇ ಇಲ್ವಲ್ಲೇ. ಖರ್ಚಾಗತ್ತೆ. ಅಪ್ಪನ ಹತ್ರ ಹಣ ಇಲ್ಲ, ರೆಸಾರ್ಟ್ ಮುಚ್ಚಿದೆ. ನೀನು ಖರ್ಚಿಗೆ ಸಿದ್ಧ ಅಂದ್ರೆ ನಂಬೋದು ಹೇಗೋ? ಕಳ್ಳರ ಸಹವಾಸದಲ್ಲೇ ಕಳೆದು ನಿನಗೆ ಎಲ್ಲದರಲ್ಲೂ ಕಳ್ಳತನವೇ ಕಾಣುತ್ತೆ. ದಿಸ್ ಈಸ್ ಮೈ ಡಿಸಿಷನ್. ಅಂಥದ್ದೇನಿಲ್ಲ. ಸರಿ, ದಿನಾಂಕ ತಿಳಿಸು, ನಾನು ಬರ್ತೀನಿ.
ಆಯ್ತಲ್ಲ, ಹೊರಡು. ಖರ್ಚಿಗೆ ನನ್ನದೇನಾದರೂ ಕಾಂಟ್ರಿಬ್ಯೂಷನ್ ಬೇಕಿದ್ರೆ ಕೇಳು, ಕೊಡ್ತೀನಿ. ಮುಂದಿನ ವಾರ 2 ದಿನ ಅಪ್ಪನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೋ. ಸುತ್ತ ಕಟ್ಟಿರೋ ಅನ್ಆಥರೈಸ್ಡ್ ಬಿಲ್ಡಿಂಗ್ಸ್ನ ಡೆಮಾಲಿಷ್ ಮಾಡಕ್ಕೆ ಹೇಳಿದ್ದೀನಿ. ಧೂಳು. ಅಪ್ಪಂಗೆ ಯಾಕೆ ಸುಮ್ಮನೆ ಕಿರಿಕಿರಿ? ಅದೇ ವಿಷಯಕ್ಕೆ ಬಂದೆ ಕಣೆ. ಅಂದ್ರೆ ಮನೆಯಲ್ಲಿ ಫಂಕ್ಷನ್ ಅಂದಮೇಲೆ ಜನ ಸೇರ್ತಾರೆ. ವಾಸ್ತವ್ಯಕ್ಕೆ ಜಾಗ ಬೇಕಾಗತ್ತೆ. ಈ ಸಮಾರಂಭ ಮುಗಿಯೋವರೆಗೂ ಡೆಮಾಲಿಷನ್ ಬೇಡ, ಮುಂದಕ್ಕೆ ಹಾಕ್ತೀಯಾ? ಅದಾ? ಡೆಮಾಲಿಷನ್ ಸುದ್ದಿ ಶಾರದಾ ಪ್ರಸಾದ್ನ ತಲುಪ್ತು. ಅವರು ನಿನ್ನ ಕರೆದು ಅಂದ್ರು, ಕುಮಾರ, ಇದು ನಿಲ್ಲಬೇಕು. ಅಪ್ಪರಿಗೆ 70ರ ಶಾಂತಿ ಮಾಡು, ಅರುಂಧತಿಯನ್ನು ಕಟ್ಟಿ ಹಾಕು. ಆಜ್ಞಾಧಾರಕ. ನಾಚಿಕೆ ಬಿಟ್ಟು ಓಡ್ ಬಂದಿದೀಯ. ಅಲ್ಲಿ ಮಾನಸ ಅವಳದ್ದೇ ಲೋಕದಲ್ಲಿದ್ದಾಳೆ. ಅದು ನೆಟ್ಟಿಗೆ ಮಾಡೋ ಮನಸ್ಸಿಲ್ಲ. ಇಲ್ಲಿ ಅಪ್ಪನ 70. ನನ್ನ ಒಪಿನಿಯನ್ ಕೇಳಿಸ್ಕೊ. ಹೋಗಿ ಶಾರದಾ ಪ್ರಸಾದ್ಗೆ ಹೇಳು, ಹುಟ್ಟುಹಬ್ಬ ಹೆತ್ತೋರು ಮಾಡ್ತಾರೆ. ಬದುಕೋದು, ನೆಟ್ಟಿಗೆ ಬದುಕೋದು ನಮ್ಮ ಕರ್ತವ್ಯ. ಘಾತಕರಾಗದೆ, ಕಂಟಕರಾಗದೆ, ಸಮಾಜಕ್ಕೆ ಹೊರೆಯಾಗದೆ ಬದುಕಿದ್ರೆ ನಮ್ಮ 60, 70, 80 ಪ್ರಪಂಚ ಮಾಡಬೇಕು, ಸಂಭ್ರಮಿಸಬೇಕು. ಏನು ಸಾಧಿಸಿದ್ದಾರೆ ಅಂತ 70 ಅಂತೆ? ಸಾಧಿಸಿದವರೇ ಸದ್ದಿಲ್ದೆ ಹೋಗ್ತಾರೆ, ಅಲ್ಲದವ್ರಿಗೆ ಯಾಕೆ ಗದ್ದಲ? ನಾನು ಅಪ್ಪನಿಗೆ ಹೇಳಾಯ್ತು. ಸರಿ, ಈಗ ಬೇಡ ಅಂದ್ರೆ ನಿನ್ನನ್ನ ತಪ್ಪು ತಿಳ್ಕೊಂತಾರೆ. ಅವರು ನನ್ನನ್ನ ಬಿಟ್ಟಾಗಿದೆ. ಊರಿಗೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಈಗ ಆಗಲ್ಲ ಅಂದ್ರೆ ಅವಮಾನವಾಗತ್ತೆ. ಮಕ್ಕಳು ಪ್ರಯೋಜನ ಇಲ್ಲ ಅಂತ ಆಗತ್ತೆ. ಈಗ ಒಳ್ಳೆ ಹೆಸರಿರೋದು ಅಷ್ಟರಲ್ಲೇ ಇದೆ. ಅಕ್ಕ ಪ್ಲೀಸ್, ಶಾರದಾ ಪ್ರಸಾದ್ಗೆ ಇನ್ನು ಅಧಿಕಾರ ಇರೋದು ಕೇವಲ 3 ತಿಂಗಳು. ಅವ್ರಂತಾರೆ ಮನೆಯಲ್ಲಿ ಒಂದು ಸಮಾರಂಭವಾಗಬೇಕು. ಸದ್ಯಕ್ಕೆ ಮಾಡೋಕ್ಕಾಗೋದು ಇದೊಂದೇ. ಎಲ್ರೂ ಕರಿಬೇಕು. ಮಾವ ಅಧಿಕಾರದಲ್ಲಿ ಇರೋದ್ರಿಂದ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಶಾರದಾ ಪ್ರಸಾದ್ನ ಮೆಚ್ಚಿಸ್ಬೇಕು ಅಂತಿರತ್ತೆ. ಬೆಲೆ ಬಾಳುವ ಉಡುಗೊರೆ ಕೊಡ್ತಾರೆ. ಚಿನ್ನ, ಬೆಳ್ಳಿ, ಕ್ಯಾಶು ದಂಡಿಯಾಗಿ ಕೊಡ್ತಾರೆ. ಅದಾ? ನಾಚಿಕೆನೇ ಆಗಲ್ವಾ? ಬೇಡಿ ತಿಂತೀರಿ, ಇಲ್ಲ ಬಡ್ದು ತಿಂತೀರಿ. ದುಡಿದು ತಿನ್ನಬೇಕು ಅನ್ನೋ ಭಾವವೇ ಬೇಡವಾ? ಅವಕಾಶಕ್ಕೆ ಕಾಯ್ತೀರಿ. ಮೈ ಹಿಡಿ ಮಾಡಿಕೊಂಡು, ಜೊಲ್ಲು ಸುರಿಸ್ತಾ, ಬೊಗಸೆ ಮಾಡಿ ಚಾಚೋಕೆ ನೆಕ್ತಾನೆ ಇರ್ತೀರಲ್ಲ. ತಲೆ ಒಳಗೇನಿದೆ, ಗೊಬ್ಬರನ? ಡೆಮಾಲಿಷನ್ ನಿಲ್ಲೋದು ಬೇಡ. ದೇವಸ್ಥಾನ ವಿಶಾಲವಾಗಿದೆ, ಅಲ್ಲಾಗಲಿ ಸಮಾರಂಭ. ಇನ್ವಿಟೇಷನ್ ತಲುಪಿದ್ರೆ ನಾನು ಬರ್ತೀನಿ. ನಾನು ಅಲ್ಲಿಗೆ ಬಂದು ಏನ್ ಮಾಡ್ಲಿ? ನೆಂಟಸ್ತಿಕೆ ಸರಿ ಇಲ್ಲ ಅಂತ ತಕ್ಷಣಕ್ಕೆ ಪ್ರಪಂಚಕ್ಕೆ ಯಾಕೆ ಗೊತ್ತಾಗಬೇಕು? ಬಂದವರೆಲ್ಲ ಕೇಳ್ತಾರೆ, ಏನು ಹೇಳ್ತೀಯಾ? ಸಂಜೆ ಸಮಯ ಕಳಿಯಕ್ಕೆ ನಿಂಗೆ ಹೆಂಡತಿ ಬೇಡ. ಮಾತು, ಕತೆ, ಲಲ್ಲೆ, ನಗೆ, ಅನುನಯಗಳಿಗೆ ಹೆಂಡತಿ ಬೇಡ. ಸುಖಕ್ಕೆ ಬದಲಿ ವ್ಯವಸ್ಥೆ ಆಗತ್ತೆ, ಹೆಂಡತಿನೇ ಆಗ್ಬೇಕು ಅಂತಿಲ್ಲ. ಇದಕ್ಕೆ ಯಾಕೆ ಬೇಕು ಹೆಂಡತಿ? ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಬರೋ ನೆಂಟ್ರಿಷ್ಟ್ರು ಯಾರು ನನ್ನನ್ನು ನೋಡಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಅಸಹ್ಯವಾಗತ್ತೆ. ಯಾರೋ ಹೆಂಗಸು ನನಗೆ ಸ್ವಂತ ಹೇಗಾಗತ್ತೆ? ಹಾವ ಭಾವ, ಚಲನ ವಲನ ನೋಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಅವರುಗಳ ಸೃಷ್ಟಿಯ ಪೂರ್ತ ಜವಾಬ್ದಾರಿ ನಿಮ್ಗಳ್ದೆ ಅಲ್ವಾ? ರೇವ್ ಪಾರ್ಟಿ ಅಂತೀರಿ, ಸ್ವ್ಯಾಪ್ ಅಂತ ಮಾತಾಡ್ತೀರಿ. ಇದಕ್ಕೂ ಆ ತರಹದ್ದೇ ಒಂದು ನೋಡ್ಬಹುದಪ್ಪ. ಅಮ್ಮನಿಗೆ ನೀನು ನನ್ನ ಹೆಂಡತಿ ಅಂತ ಗೊತ್ತಿದೆ. ಅಪ್ಪ ಇಸ್ ಆಲ್ಸೋ ಅವೇರ್.
ಶಾಂತಿ ಅನ್ನುವ ಸಮಾರಂಭ ಒಂದು ಭಾವನಾತ್ಮಕ ವಿಷಯ. ಅಪ್ಪ ಅಮ್ಮ ನಿನ್ನ ಪ್ರಪಂಚಕ್ಕೆ ತಂದರು, ಒಳ್ಳೆ ವಿದ್ಯೆ ಕಲಿಸಿದ್ರು, ಒಳ್ಳೆ ರೀತಿ ನೀತಿ ಅಭ್ಯಾಸ ಮಾಡಿಸಿದ್ರು, ಯೋಗ್ಯನಾಗಿ ಬೆಳೆಸಿದ್ರು, ಯೋಗ್ಯವಾಗಿ ಬದುಕುವ ಶಿಕ್ಷಣ ಚೈತನ್ಯ ಕೊಟ್ಟರು, ಸಂಸ್ಕಾರ ಕಲಿಸಿದ್ರು. ಅದಕ್ಕೆ ಮಕ್ಕಳು ಕೃತಜ್ಞತೆ ತೋರಿಸ್ಬೇಕು. ಇಟ್ ಈಸ್ ಥ್ಯಾಂಕ್ಸ್ ಗಿವಿಂಗ್ ಅಲ್ವಾ? ಹೌದು ಅದಕ್ಕೆ ನಾ ಮಾಡ್ತಿರೋದು. ಹೌದು, ಅದಕ್ಕೇನೆ. ಮತ್ತೆ ಹುಂಡಿ ಇಟ್ಟಿದ್ದೀರಿ ಕಲೆಕ್ಷನ್ಗೆ. ನಿನ್ನ ಸ್ನೇಹಿತರು ಪರಿಚಯದವರು ಬರ್ತಾರೆ, ಅಪ್ಪನ ಸ್ನೇಹಿತರು ಪರಿಚಯದವರು ಬರ್ತಾರೆ, ಹಣ ಕೊಡ್ತಾರೆ. ಕೊಡದಿದ್ರು ಬಂತು ಅಂತ ತೋರಿಸ್ತೀರಿ, ಬ್ಲ್ಯಾಕು ವೈಟ್ ಆಗತ್ತೆ. ಅಮೇರಿಕದಲ್ಲಿ ಮಾಡ್ತಾರಂತೆ, ಮದುವೆ ಕರಿಬೇಕಾದ್ರೆ ಮನೆಗೆ ಇಬ್ರು ಬನ್ನಿ ಅಂತಾರಂತೆ, ಯಾರು ಬರ್ತೀರಿ ಕನ್ಫರ್ಮ್ ಮಾಡಿ ಅಂತಾರಂತೆ. ನಂತರ ಉಡುಗೊರೆಗೆ ವಸ್ತು ಬೇಡ ಕ್ಯಾಶ್ ಕೊಡಿ ಅಂತಾರಂತೆ. ಆಮೇಲೆ ಇಂತಲ್ಲಿಗೆ ಹನುಮೂನ್ಗೆ ಹೋಗ್ಬೇಕು ಅಂತ ಇದ್ದೀವಿ, ನೀವು ಕೊಡೋ ಹಣ ಅದಕ್ಕೆ ಉಪಯೋಗಿಸ್ತೀವಿ, ಇಷ್ಟು ಖರ್ಚಾಗತ್ತೆ, ಧಾರಾಳವಾಗಿ ಕೊಡಿ. ಮದುವೆ ಯಾರದ್ದೋ ಸ್ಪಾನ್ಸರ್, ಹನಿಮೂನ್ಗೆ ಭಿಕ್ಷೆ, ಮಕ್ಕಳನ್ನ ಸರ್ಕಾರ ಸಾಕತ್ತೆ. ನಾವೇನು ವಿನಾಶದ ಅಂಚಿನಲ್ಲಿರುವ ಬಿಳಿ ಹುಲಿಗಳ? ಸ್ಟುಪಿಡ್. ಕಲೆಕ್ಷನ್ಗೆ ಅಂತ ಹುಂಡಿ ಇಟ್ಟ ಮೇಲೆ ಅದೊಂದು ದಂಧೆ. ಹೆಂಡತಿ ಯಾಕೆ ಬೇಕು? ದಂಧೆಯವರನ್ನ ಕರ್ಕೊಂಡು ಹೋಗು. ವಿವೇಕ ಇಲ್ವಾ? ಇಲ್ಲ, ಎಲ್ಲಿ ಹೋಗಿದ್ದಾನೆ? ಗೊತ್ತಿಲ್ಲ. ರಾತ್ರಿ ಮನೆಗೆ ಬರಲಿಲ್ವಾ? ಬಂದಿದ್ದ, ಬೆಳಗಿನ ಜಾವ 2 ಆಗಿತ್ತು. ಕೆಲಸದವ್ರಿಗೆ ಹೇಳಿದ್ದೆ ಬಾಗಿಲು ತೆಗೆಯೋದು ಬೇಡ ಅಂತ. ಬೆಲ್ಲಾಗಿದ್ದು ನನಗೆ ಕೇಳಿಸ್ಲೇ ಇಲ್ಲ. ಎಲ್ಲರಿಗೂ ವಯಸ್ಸಾಗಿದೆ, ಡಿಸ್ಟರ್ಬ್ ಆಗತ್ತೆ. ಹೊತ್ತಲ್ಲದ ಹೊತ್ತಲ್ಲಿ ಅದು ಹೊಡ್ಕೊಂಡ್ರೆ. ರಾತ್ರಿ 10ಕ್ಕೆ ಆಫ್ ಮಾಡ್ತೀನಿ. ಅವಸರ ಅಂತಿದ್ರೆ, ಸಮಸ್ಯೆ ಅಂತಾದರೆ ಫೋನ್ ಮಾಡ್ತಾನೆ. ಅದು ಸೈಲೆಂಟಲ್ಲಿ ಇರತ್ತೆ. ಫೋನ್ ಮಾಡಿ ನೋಡು ಎಲ್ಲಿದ್ದಾನೆ. ಹೊರಗೆ ಅಷ್ಟೊತ್ತಲ್ಲಿ ಊಟ ಎಲ್ಲಿ ಸಿಗತ್ತೆ? ಅದು ಅವನು ಯೋಚನೆ ಮಾಡಬೇಕಲ್ವಾ. ಮನೆ ನನಗೆ ನಿಮಗೆ ಮಾತ್ರನಾ? ಅವನಿಗೂ ಇದು ಮನೆ ಅಲ್ವಾ? ಮನೆ ಸ್ವಂತಕ್ಕೆ ಬೇಕು ಅನ್ನೋದಾದರೆ ಒಂದು ಶಿಸ್ತಿರಬೇಕು. ನಮಗೆ ಮನೆ ಬೇಕು, ಅದು ಸತ್ಯ. ಅವನಿಗೆ ಮನೆ ಬೇಕಾ ಬೇಡವಾ ಅದು ಅವನು ನಿರ್ಧರಿಸಬೇಕು. ಕೆಲಸವಿಲ್ಲ, ಬೋರ್ ಆಗತ್ತೆ, ಅದಕ್ಕೆ ಹೊರಗೆ ಕಾಲ ಕಳೀತಾನೆ. ಕೆಲಸವಿಲ್ಲದಿದ್ರೆ ಮನೇಲಿರಬೇಕು. ಈಗ ನಾವಿಲ್ವಾ? ಅಡುಗೆಗೆ ಜನ ಇದ್ದಾರೆ, ಸಹಾಯಕ್ಕೆ ಜನ ಇದ್ದಾರೆ, ಹಣ ದಂಡಿಯಾಗಿದೆ, ಕೂತು ಅನುಭವಿಸೋದು. ಸಂಸಾರ ನನಗೆ ಮಾತ್ರ ಅಲ್ಲ ಬೇಕಾಗಿರೋದು, ಅವನಿಗೂ ಬೇಕು ಅಂತಾನೆ ಮದುವೆ ಆದದ್ದು. ಏನು ದನಾನ ಕೊಟ್ಟಿಗೆಯಲ್ಲಿ ಕಟ್ಟಿ ಇವನು ಊರು ಸುತ್ತೋಕೆ? ನೆಟ್ಟಿಗೆ ಮನೆಗೆ ಸಮಯಕ್ಕೆ ಸರಿಯಾಗಿ ಬರೋದನ್ನ ಕಲೀಲಿ, ಇಲ್ಲದಿದ್ದರೆ ಅಲ್ಲೇ ಕಾಲ ಕಳೀಲಿ. ಈಗಲೇ ದುಂದು ಖರ್ಚು ಇನ್ನಷ್ಟು ಹೆಚ್ಚಾಗತ್ತೆ, ಆಸ್ತಿ ಕಳೀತಾನೆ. ಅದಾಗದ ಹಾಗೆ ಅವ್ರ ಅಪ್ಪ ನೋಡ್ಕೋತಾರೆ. ಮುಕ್ಕಾಗಿದೆ ಸತ್ಯ. ನೀನು ಹೊಂದ್ಕೊಂಡು ಹೋಗ್ತೀಯ ಅಂತ ಅನ್ಕೊಂಡಿದ್ದೆ. ಮುಕ್ಕಾಗಿದೆ, ಅದಕ್ಕೆ ಹೊಂದಿಕೊಂಡು ಹೋಗೋದು ನನಗೆ ಅಸಾಧ್ಯ. ಒಪ್ಪ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಅವನಿಗೆ ಬದುಕು ಬೇಕೇ ಇಲ್ಲ, ಕನಸುಗಳಿಲ್ಲ, ಸುಖದ ಅರ್ಥವೇ ಗೊತ್ತಿಲ್ಲ, ಸಭ್ಯತೆಯ ಸೋಂಕೇ ಇಲ್ಲ. ಆದರೆ ನನಗೆ ಎಲ್ಲ ಇದೆ. ಅವನು ಗಂಡಸು, ಬೇಕಾದಾಗ ಬೇಕಾದ್ದನ್ನ ಪ್ರಪಂಚದಲ್ಲಿ ಹುಡುಕ್ತಾನೆ. ನಾನು ಹೆಂಗಸು, ಹಾಗೆ ಹುಡ್ಕೋಕ್ಕಾಗೋಲ್ಲ. ನನ್ನ ಅವಶ್ಯಕತೆ ಸುಖಗಳೇನಿದ್ರು ಗಂಡನ ಮೂಲಕನೇ. ಒಪ್ಪ ಮಾಡಿಕೊಂಡು ಬದುಕ್ತೀನಿ. ಗಿಡದಲ್ಲಿ ಬಗ್ಗಿಸ್ಬೇಕೆ? ಇದು ಬಲಿತ ಮರ, ಮುರ್ದೇ ಹೋಗತ್ತೆ. ವಲ್ಲದ ಗಂಡ ಇಲ್ಲದಿರೋದು ವಾಸಿ. ಮುರಿಬಾರ್ದು, ಮುರಿದ್ರೆ ಅದು ನಿಮ್ಮ ಸಮಸ್ಯೆ, ಅವನ ಸಮಸ್ಯೆ.
ತಾಯಿ ನೀವು. ಒಳ್ಳೆ ಮಾತಲ್ಲಿ, ಪ್ರೀತಿಲಿ, ಅನುನಯದಲ್ಲಿ ತಿದ್ದಿ ತೀಡ್ಬೇಕಿತ್ತು. ಹೆತ್ರೆ ಸಾಲ್ದು, ಪ್ರಪಂಚಕ್ಕೆ ಪ್ರಯೋಜನ ಆಗೋ ಹಾಗೆ ಬೆಳೆಸ್ಬೇಕು. ಇದು ಪ್ರಯೋಜನ ಇಲ್ಲ, ಹಾಳಾಗಿ ಹೋಗ್ಲಿ. ಕಂಟಕ ಆಗಬಾರ್ದಲ್ವಾ? ಕಂಟಕ ಆಗಿದಾನೆ. ಸಾಕು ಮಾತು. ನಿನ್ನಿಂದ ನಾನು ಏನು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗ ನೆಟ್ಟಗಿದ್ದಿದ್ರೆ ಆ ಹಕ್ಕಿರೋದು. ಇಲ್ಲಿ ಕೆಟ್ಟಿದ್ದಾನೆ, ಆ ಹಕ್ಕಿಲ್ಲ. ನೀವು ಹೆಣ್ಣಾಗಿ ವರ್ತಿಸ್ಲೇ ಇಲ್ಲ. ಮಗ ಕೆಟ್ಟರೆ ಅದು ನಿಮ್ಮ ಸೋಲು ಅನ್ನೋದು ನಿಮಗೆ ಅರ್ಥ ಆಗಲೇ ಇಲ್ಲ. ಇವನನ್ನ ಸಭ್ಯನನ್ನಾಗಿ ಮಾಡಿ, ಗಂಡನನ್ನ ಧಿಕ್ಕರಿಸಿ, ಒಂಟಿ ಮಾಡಿ ಸೋಲಿಸ್ಬೇಕಿತ್ತು. ನೀವು ಮಾಡಿದ ತಪ್ಪನ್ನ ನಾನು ಮಾಡಲ್ಲ. ಇವನನ್ನ ನೆಟ್ಟಗೆ ಮಾಡಿ ಬದುಕು ಮುಂದುವರಿಸ್ತೀನಿ. ಅವನು ಬದಲಾಗದಿದ್ರೆ ಹೋಗ್ತಾನೆ. ನನಗೆ ಬದುಕೋ ಆಸೆ ಇದೆ, ಬದುಕೋ ಹಕ್ಕಿದೆ. ನಾನು ಅವನ ಹೆಂಡತಿ. ಅವನು ಸರಿ ಹೋಗಬೇಕು, ಅದು ನನ್ನ ಹಕ್ಕು. ಹಠಕ್ಕೆ ಬಿದ್ದು ಹೋಗ್ತೀನಿ ಅನ್ನೋದಾದ್ರೆ ಹೋಗ್ಲಿ, ನನಗೆ ನಷ್ಟ ಇಲ್ಲ. ಮದುವೆ ಆಗ್ತಾನೆ ಗೊತ್ತಿತ್ತು ಇವನು ಸರಿ ಇಲ್ಲ ಅಂತ. ಆಸ್ತಿ ಇದೆ, ಮನೆ ಇದೆ, ಹಣ ಇದೆ, ಹೇಗೋ ನಡೆಯುತ್ತೆ. ಅದಲ್ವಾ ಮುಖ್ಯ. ಅದನ್ನ ಕಾಪಾಡ್ಕೋಬೇಕು. ಇವನು ಗೌಣ. ಇಷ್ಟು ಅರ್ಥ ಆದ್ರೆ ಅವನಿಗೆ ಒಳ್ಳೇದು, ಇಲ್ಲದಿದ್ರೆ ಅವನ ಕರ್ಮ ಅನುಭವಿಸ್ಲಿ. ಹೆಂಗಸಿಗೆ ಸಣ್ಣದೊಂದು ಅಭಿಮಾನ ಇರಬೇಕು. ಅವನಿದ್ರೆ ನಿನಗೆ ಇಲ್ಲಿ ಅನ್ನದ ಹಕ್ಕು. ಅವನಿಲ್ಲದಿದ್ರೆ ನಿನಗೆ ಪ್ರತಿ ತುತ್ತು ಹಂಗೆ. ಅಮ್ಮ ಮೊದಲೇ ಅಂದಿದ್ರು ಇದು ಇಲ್ಲಿಗೆ ಬಂದು ಮುಟ್ಟತ್ತೆ ಅಂತ. ಮದುವೆ ಆಗಿ ಬಂದಿದ್ದೀನಿ. ತಿನ್ನೋ ಅನ್ನ ನನ್ನ ಹಕ್ಕು. ಹೊಟ್ಟೆಗೆ ಕಡಿಮೆ ಮಾಡ್ಕೊಳ್ಳಲ್ಲ, ನಿದ್ದೆ ಕೆಡಲ್ಲ. ಮಗನಿಗೆ ಹೇಳಿ, ಸುಖ ಬೇಕಿದ್ರೆ ಬದಲಾಗ್ಲಿ, ನನ್ನ ಬದುಕಿನ ಭಾಗ ಆಗಲಿ. ಆಗದಿದ್ರೆ ಅವನಿಲ್ಲ ಅಂತ ಬದುಕ್ತೀನಿ. I have choices. He does not have. ಜೀವ ಚೈತನ್ಯ ಚಿಲುಮೆ ಪೊರೆಯುವ ಹೆಣ್ಣು, ಕೆಸರಿನಲ್ಲೂ ಅರಳುತ್ತಿರುವ ತಾಯಿಯ ಕಣ್ಣು. ತೂಗುತ್ತಿಹುದು ತೂಗುವುದನ್ನು ಬಿಡದ